ಎಲ್ಲರಿಗೂ ನಮಸ್ಕಾರ. 4 ಕಾಳು ಮೆಣಸು ಶೌಚಾಲಯದಲ್ಲಿ ಹಾಕಿದರೆ ವೈರಿಯ ವಾಂತಿ ಎಣಿಕೆ ಆರಂಭವಾಗುತ್ತದೆ. ವೈರಿ ಮತ್ತು ವೈರಿಗಳು ನಿಮ್ಮನ್ನು ಎಲ್ಲಾ ಕಡೆಯಿಂದಲೂ ಕಾಡುತ್ತಿದ್ದರೆ, ನಿಮ್ಮ ಜೀವನದಲ್ಲಿ ವೈರಿಗಳು ಇಷ್ಟೊಂದು ಗೊಂದಲ ಮತ್ತು ಹಾವಳಿ ಮಾಡುತ್ತಿದ್ದರೆ ಎಂದು ತೋರುತ್ತಿದ್ದರೆ, ಅವರು ನಿಮ್ಮ ಸಂಪೂರ್ಣ ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ, ನಾಶ ಮಾಡುತ್ತಿದ್ದಾರೆ ಎಂದು ಅನಿಸುತ್ತಿದ್ದರೆ, ಆಗ 4 ಕಾಳು ಮೆಣಸು ನಿಮ್ಮ ವೈರಿ ಮತ್ತು ವೈರಿಗಳ ಕೊಡಲಿಯನ್ನು ತುಂಡುಗೊಳಿಸುತ್ತದೆ. ವೈರಿಯ ಎಲ್ಲಾ ಗರ್ಮವನ್ನು ಕಿತ್ತುಹಾಕುತ್ತದೆ. ವೈರಿಯು ವೈರತ್ವ ಮಾಡುವುದನ್ನೇ ಮರೆಯುತ್ತಾನೆ. ಅಂತಹ ವಿಧಾನವನ್ನು ಇಂದಿನ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇವೆ. ನೋಡಿ, ಇಂದಿನ ಕಾಲದಲ್ಲಿ ಬಹಳಷ್ಟು ಜನರು ಗುಪ್ತ ವೈರಿಗಳಿಂದ ತುಂಬಾ ಕಷ್ಟಪಡುತ್ತಿದ್ದಾರೆ. ಅಂತಹ ವೈರಿಗಳಿಂದ ಯಾರು ಹಿಂದೆಯೇ ದಾಳಿ ಮಾಡುತ್ತಾರೆ. ಈಗ ಗುಪ್ತ ವೈರಿಗಳು ಏನು ಮಾಡುತ್ತಾರೆ ಎಂದರೆ, ಹಿಂದೆಯೇ ಮಾಟತಂತ್ರ ಕ್ರಿಯೆಗಳನ್ನು ಮಾಡಿಸುತ್ತಾರೆ. ಮಾಟತಂತ್ರ, ಕಪ್ಪು ಜಾದು ಮುಂತಾದವುಗಳನ್ನು ಮಾಡಿಸುತ್ತಾರೆ. ಇಂತಹ ವಿಷಯಗಳನ್ನು ಗುಪ್ತ ವೈರಿಗಳು ಮಾಡಿಸುತ್ತಾರೆ ಮತ್ತು ವ್ಯಕ್ತಿಗೆ ತಿಳಿಯುವುದೂ ಇಲ್ಲ. ಗುಪ್ತ ವೈರಿಗಳು ಇದನ್ನು ಯೋಚಿಸಿ ಮಾಡಿಸುತ್ತಾರೆ. ಆ ವ್ಯಕ್ತಿ ಸಂಪೂರ್ಣವಾಗಿ ನಾಶವಾಗಬೇಕು. ಅವನ ಬಳಿ ಹಣ ಇರಬಾರದು, ಅವನ ವ್ಯಾಪಾರ ಇರಬಾರದು, ಮನೆಯಲ್ಲಿ ಜಗಳ, ಕಲಹ, ಕಷ್ಟ ಹೆಚ್ಚಾಗಬೇಕು. ನೋಡಿ, ಯಾವ ಮನೆಯಲ್ಲಿ ಜಗಳ, ಕಲಹ, ಕಷ್ಟ ಬಹಳವಾಗುತ್ತದೆಯೋ ಅಲ್ಲಿ ಯಾವಾಗಲೂ ಹಣದ ಕೊರತೆ ಕಾಣಸಿಗುತ್ತದೆ. ಏಕೆಂದರೆ ಅಂತಹ ಮನೆಗೆ ಮೊದಲು ಹಣ ಬರುವುದೇ ಇಲ್ಲ, ಬಂದರೂ ಅದು ನಿಲ್ಲುವುದಿಲ್ಲ. ಎರಡನೆಯ ವಿಷಯವೆಂದರೆ, ಯಾವ ಮನೆಯ ಮೇಲೆ ಕಪ್ಪು ಜಾದು, ಮಾಟತಂತ್ರ ಮುಂತಾದವುಗಳನ್ನು ಮಾಡಿಸಲಾಗುತ್ತದೆಯೋ ಅವರ ಕೆಲಸಗಳು ಬಹಳ ಬೇಗ ಕೆಟ್ಟುತ್ತವೆ. ಅವರ ಯಾವ ಕೆಲಸವೂ ನಡೆಯುವುದಿಲ್ಲ ಮತ್ತು ಅನೇಕ ಬಾರಿ ಮಾಡಿದ ಕೆಲಸವೂ ಕೆಟ್ಟುತ್ತದೆ. ನೋಡಿ, ವೈರಿ ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಕಾಡುತ್ತಿದ್ದರು, ಅಂದರೆ ಗುಪ್ತ ವೈರಿಗಳು ಕಾಡುತ್ತಿದ್ದರು, ಅಥವಾ ಯಾವುದೇ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮೊಂದಿಗೆ ವೈರತ್ವ ಹುಟ್ಟಿಸುತ್ತಿದ್ದರೆ, ನಿಮ್ಮನ್ನು ಕಾಡುತ್ತಿದ್ದರೆ, ಹೆದರಿಸುತ್ತಿದ್ದರೆ, ಬೆದರಿಸುತ್ತಿದ್ದರೆ, ಅಥವಾ ನಿಮ್ಮನ್ನು ಕೆಳಗಿಳಿಸುವ ಪ್ರಯತ್ನ ಮಾಡುತ್ತಿದ್ದರೆ, ತನ್ನ ಹಣದ ಬಲದಿಂದ, ತನ್ನ ಶಕ್ತಿಯ ಬಲದಿಂದ ನಿಮ್ಮನ್ನು ಉತ್ತರಿಸುತ್ತಿದ್ದರೆ, ಆಗ ಈ 4 ಕಾಳು ಮೆಣಸಿನ ವಿಧಾನದಿಂದ ವೈರಿ ಸಂಪೂರ್ಣವಾಗಿ ಸೋಲುತ್ತಾನೆ. 4 ಕಡೆಯೂ ಬಿದ್ದು ಹೋಗುತ್ತಾನೆ. ನಿಮ್ಮ ವೈರಿ 4 ಕಾಳು ಮೆಣಸನ್ನು ಶೌಚಾಲಯದಲ್ಲಿ ಹಾಕಿ ತುಂಬಾ ಸಣ್ಣ ವಿಧಾನವನ್ನು ಮಾಡಿದರೆ ಸಾಕು. ನೋಡಿ, ಇಂದಿನ ವಿಡಿಯೋದ ವಿಧಾನವನ್ನು ನೀವು ಮನೆಯಲ್ಲೇ ಮಾಡಬಹುದು, ಎಲ್ಲಿಗೂ ಹೋಗಬೇಕಾಗಿಲ್ಲ. ಎರಡನೆಯ ವಿಷಯವೆಂದರೆ, ಈ ವಿಧಾನವನ್ನು ಕಾಳು ಮೆಣಸಿನಿಂದ ಮಾಡಬೇಕು. ಆದ್ದರಿಂದ ನಿಮ್ಮ ಹಣ ವ್ಯಯವಾಗುವುದಿಲ್ಲ, 1 ರೂಪಾಯಿಯೂ ಖರ್ಚಾಗುವುದಿಲ್ಲ. ಏಕೆಂದರೆ ಕಾಳು ಮೆಣಸು ನಿಮ್ಮ ಅಡುಗೆಮನೆಯಲ್ಲೇ ಸಿಗುತ್ತದೆ. ನಿಮ್ಮ ಅಡುಗೆಮನೆಯಲ್ಲೇ ಕಾಳು ಮೆಣಸು ಸಿಗುತ್ತದೆ. ಇಲ್ಲದಿದ್ದರೂ ಗರಿಷ್ಠ 1 ರೂಪಾಯಿಗೆ ಬಹಳಷ್ಟು ಕಾಳು ಮೆಣಸು ಬರುತ್ತದೆ. ಆದ್ದರಿಂದ ಈ ಕಾಳು ಮೆಣಸಿನ ವಿಧಾನವನ್ನು ನೀವು ರಾತ್ರಿ ಸಮಯದಲ್ಲಿ ಮಾಡಬೇಕು. ಏಕೆಂದರೆ ಈ ವಿಧಾನವನ್ನು ರಾತ್ರಿ ಮಾಡಿದರೆ ವಿಧಾನ ತಕ್ಷಣವೇ ಯಶಸ್ವಿಯಾಗುತ್ತದೆ, ತಕ್ಷಣವೇ ಸಿದ್ಧವಾಗುತ್ತದೆ. ಎರಡನೆಯ ವಿಷಯವೆಂದರೆ, ಈ ವಿಧಾನವನ್ನು ಯಾವುದೇ ವ್ಯಕ್ತಿ ಮಾಡಬಹುದು. ಈಗ ಯಾವ ದಿನ ಮಾಡಬೇಕು ಎಂದರೆ, ಶನಿವಾರದ ದಿನ ಈ ವಿಧಾನಕ್ಕೆ ಅತ್ಯುತ್ತಮ, ಭಾನುವಾರದ ದಿನವೂ ಬಹಳ ಉತ್ತಮ, ಮಂಗಳವಾರದ ದಿನವೂ ನೀವು ಈ ವಿಧಾನವನ್ನು ಮಾಡಬಹುದು. ಈ 3 ದಿನಗಳು ಈ ವಿಧಾನ ಮಾಡಲು ಉತ್ತಮ ದಿನಗಳು. ಹಾಗಾದರೆ ವಿಧಾನ ಮಾಡುವ ಸ್ಥಳ ಎಲ್ಲಿ ಎಂದು ಮಾತನಾಡೋಣ. ಮನೆಯಲ್ಲಿ ಯಾವುದೇ ಏಕಾಂತ ಸ್ಥಳದಲ್ಲಿ ನೀವು ಈ ವಿಧಾನವನ್ನು ಮಾಡಬೇಕು. ಅಂದರೆ ಮನೆಯಲ್ಲಿ ಅಂತಹ ಸ್ಥಳದಲ್ಲಿ ಕುಳಿತು ವಿಧಾನ ಮಾಡಿ. ಅಲ್ಲಿ ವಿಧಾನ ಮಾಡುವಾಗ ಯಾರೂ ನಿಮ್ಮನ್ನು ತಡೆಯಬಾರದು. ಈಗ ವಿಧಾನ ಮಾಡಲು ಮೊದಲು 4 ಕಾಳು ಮೆಣಸಿನ ಕಾಳುಗಳನ್ನು ತೆಗೆದುಕೊಳ್ಳಬೇಕು. ನೋಡಿ, ನೀವು ತೆಗೆದುಕೊಳ್ಳುವ ಕಾಳು ಮೆಣಸಿನ ಕಾಳುಗಳು, ಅಂದರೆ ಬ್ಲ್ಯಾಕ್ ಪೆಪ್ಪರ್ ಕಾಳುಗಳು, ಯಾವುದೇ ರೀತಿಯಲ್ಲಿ ಒಡೆದಿರಬಾರದು. 1 ಕಾಳು ಮೆಣಸಿನ ಕಾಳುಯೂ ಒಡೆದಿರಬಾರದು, ಇಲ್ಲದಿದ್ದರೆ ವಿಧಾನ ಕೆಲಸ ಮಾಡುವುದಿಲ್ಲ. 4 ಕಾಳು ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು ನೀವು ಕುಳಿತುಕೊಳ್ಳಬೇಕು. ನೆಲದ ಮೇಲೆ ಕುಳಿತುಕೊಂಡು ಮಾಡಬಹುದು. ನೆಲದ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲದಿದ್ದರೆ ಹಾಸಿಗೆಯ ಮೇಲೆ, ಕುರ್ಚಿಯ ಮೇಲೆ, ಎಲ್ಲಿಯಾದರೂ ಕುಳಿತುಕೊಂಡು ಈ ವಿಧಾನ ಮಾಡಬಹುದು. 4 ಕಾಳು ಮೆಣಸಿನ ಕಾಳುಗಳನ್ನು ನೀವು ಎಡಕೈಯಲ್ಲಿ ಹಿಡಿದುಕೊಳ್ಳಬೇಕು. 1 ಕಾಳು ಮೆಣಸಿನ ಕಾಳುಯನ್ನು ಎತ್ತಿ ಒಂದು ಮಂತ್ರ ಹೇಳಬೇಕು. ಏನು ಮಂತ್ರ? ಓಂ ಶ್ರೀ ಭೈರವಾಯ ನಮಃ. ನಂತರ 2ನೇ ಕಾಳು ಮೆಣಸಿನ ಕಾಳುಯನ್ನು ಕೈಯಲ್ಲಿ ಹಿಡಿದುಕೊಂಡು ಮತ್ತೆ ಅದೇ ಮಂತ್ರ ಹೇಳಬೇಕು. ಓಂ ಶ್ರೀ ಭೈರವಾಯ ನಮಃ. ಪ್ರತಿ ಕಾಳು ಮೆಣಸಿನ ಕಾಳಿಗೆ ನೀವು ಓಂ ಶ್ರೀ ಭೈರವಾಯ ನಮಃ, ಓಂ ಶ್ರೀ ಭೈರವಾಯ ನಮಃ ಎಂದು ಮಂತ್ರ ಹೇಳಬೇಕು. ಕಾಳು ಮೆಣಸಿನ ಕಾಳುಗಳನ್ನು ಇನ್ನೊಂದು ಕಡೆ ಇಡುತ್ತಾ ಹೋಗಬೇಕು. ಯಾವುದಾದರೂ ಬಟ್ಟಲಿನಲ್ಲಿ ಇಡಿ, ಕಾಗದದ ಮೇಲೆ ಇಡಬಹುದು ಅಥವಾ ನೆಲದ ಮೇಲೆಯೂ ಇಡಬಹುದು. 4 ಕಾಳು ಮೆಣಸಿನ ಕಾಳುಗಳನ್ನು ನೀವು ಕೈಯಿಂದ ಕೆಳಗಿಡುವಾಗ ಮಂತ್ರವನ್ನು ತುಂಬಾ ಗಮನದಿಂದ ಹೇಳಬೇಕು. ಮಂತ್ರ ಸ್ಕ್ರೀನ್ ಮೇಲೆ ಕಾಣಿಸುತ್ತಿದೆ, ಅಲ್ಲಿಂದ ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಬಹುದು ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮ ಬಳಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಬಹುದು. ಕಾಪಿ ಮಾಡಿ ಬರೆದಿಟ್ಟುಕೊಳ್ಳಬಹುದು. ಈ ಮಂತ್ರವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ತುಂಬಾ ಸರಳ ಮಂತ್ರ, ಓಂ ಶ್ರೀ ಭೈರವಾಯ ನಮಃ. ಏಕೆಂದರೆ ಮಂತ್ರ ಇಲ್ಲಿ ತುಂಬಾ ಮುಖ್ಯ. ಇದರ ನಂತರ ನೀವೇನು ಮಾಡಬೇಕೆಂದರೆ, ಆ 4 ಕಾಳು ಮೆಣಸಿನ ಕಾಳುಗಳನ್ನು ನಿಮ್ಮ ಬಲಕೈಯ ಹಸ್ತದ ಮೇಲೆ ಇಡಬೇಕು ಮತ್ತು ಬಿಗಿಯಾಗಿ ಮುಷ್ಟಿ ಮುಚ್ಚಿಕೊಳ್ಳಬೇಕು. ಸಾಧ್ಯವಾದಷ್ಟು ಬಿಗಿಯಾಗಿ ಮುಷ್ಟಿ ಮುಚ್ಚಬೇಕು. ಮುಷ್ಟಿ ಮುಚ್ಚಿದ ನಂತರ ನೀವು ಹೇಳಬೇಕು, ವೈರಿನಾಶ, ವೈರಿನಾಶ. ನಿಮಗೆ ವೈರಿಯ ಹೆಸರು ತಿಳಿಯದಿದ್ದರೆ ಅಷ್ಟೇ. ಈಗ ವೈರಿಯ ಹೆಸರು ತಿಳಿದಿದ್ದರೆ ಹೆಸರು ಹೇಳಿ ನಾಶ ಎಂದು ಹೇಳಬೇಕು. ಉದಾಹರಣೆಗೆ ರಾಜವೀರ್ ಎಂಬುದು ವೈರಿಯ ಹೆಸರಾದರೆ ರಾಜವೀರ್ ನಾಶ ಎಂದು ಹೇಳಬೇಕು. ಅಂತಹ ರೀತಿಯಲ್ಲಿ ನೀವು ಯೋಚಿಸಬೇಕು. ವೈರಿಯ ಶಕ್ತಿ ಕಡಿಮೆಯಾಗುತ್ತಿದೆ ಮತ್ತು ನಿಮ್ಮ ವೈರಿ ಮತ್ತು ವೈರಿಗಳು ನಾಶವಾಗುತ್ತಿದ್ದಾರೆ, ಸೋಲುತ್ತಿದ್ದಾರೆ. ಅವರು ಮಾಡಿದ್ದು ಎಲ್ಲವೂ ನಿಮ್ಮ ಮೇಲಿಂದ ತೆಗೆಯಲ್ಪಡುತ್ತಿದೆ. ನಿಮ್ಮ ವ್ಯಾಪಾರದಿಂದ, ನಿಮ್ಮ ಹಣದಿಂದ ತೆಗೆಯಲ್ಪಡುತ್ತಿದೆ. ಏಕೆಂದರೆ
ಬಹಳ ಬಾರಿ ಗುಪ್ತವೈರಿಗಳು ಬಹಳಷ್ಟು ಕ್ರಿಯೆಗಳನ್ನು ಮಾಡಿಸುತ್ತಾರೆ, ಅದರಿಂದ ವ್ಯಕ್ತಿಯ ನಾಶ ಆರಂಭವಾಗುತ್ತದೆ. ಇಷ್ಟು ಮಾಡಿದ ನಂತರ ನೀವೇನು ಮಾಡಬೇಕೆಂದರೆ ನಿಮ್ಮ ಬಳಿ ಇರುವ ಕಾಳುಮೆಣಸಿನ ಕಾಳುಗಳನ್ನು ನಿಮ್ಮ ಶೌಚಗೃಹಕ್ಕೆ ತೆಗೆದುಕೊಂಡು ಹೋಗಬೇಕು. ಶೌಚಗೃಹಕ್ಕೆ ಹೋದ ನಂತರ ನೀವು ಒಂದೊಂದು ಕಾಳುಮೆಣಸಿನ ಕಾಳನ್ನು ಶೌಚಾಲಯದಲ್ಲಿ ಹಾಕಬೇಕು. 4 ಕಾಳುಗಳನ್ನು ಒಟ್ಟಿಗೆ ಹಾಕಬಾರದು, ಒಂದೊಂದಡಿ ಹಾಕಬೇಕು. 1 ಕಾಳು ಹಾಕಿ ಹನ್ ಹನ್ ಸ್ವಾಹ ಎಂದು ಹೇಳಬೇಕು. ನಂತರ 2ನೇ ಕಾಳುಮೆಣಸಿನ ಕಾಳೆಯನ್ನು ಎತ್ತಿ ಹಾಕಿ ಮತ್ತೆ ಹನ್ ಹನ್ ಸ್ವಾಹ ಎಂದು ಹೇಳಬೇಕು. ಪ್ರತಿ ಕಾಳುಮೆಣಸಿನ ಕಾಳಿಗೆ ಹನ್ ಹನ್ ಸ್ವಾಹ ಎಂದು ಹೇಳಬೇಕು. ಇದರ ನಂತರ ನೀವು ನೀರು ಹರಿಯುವಂತೆ ಮಾಡಬೇಕು ಮತ್ತು ಎಲ್ಲ ಕಾಳುಮೆಣಸಿನ ಕಾಳುಗಳು ಹರಿಯಬೇಕು. ನೋಡಿ, ನಿಮ್ಮ ವೈರಿಯು ನಿಮ್ಮ ಮೇಲೆ ಏನಾದರೂ ಮಾಡಿಸಿಟ್ಟಿದ್ದರೆ, ಯಾವುದೇ ಮಾಟತಂತ್ರ ಕ್ರಿಯೆ, ಕಪ್ಪು ಜಾದು, ಮಾಟತಂತ್ರ ಎಲ್ಲವೂ ಕಾಳುಮೆಣಸಿನಲ್ಲಿ ಬಂದು ಸೇರಿದ್ದು. ಈಗ ನೀವು ಆ ಕಾಳುಮೆಣಸಿನ ಕಾಳುಗಳನ್ನು ಹರಿಸಿದ್ದೀರಿ. ಆದ್ದರಿಂದ ವೈರಿಯು ಮಾಡಿದ್ದು ಎಲ್ಲವೂ ಕಾಳುಮೆಣಸಿನ ಕಾಳುಗಳೊಂದಿಗೆ ಹೋಗಿದೆ. ನಿಮ್ಮ ವೈರಿಗಳು ಮುಂದೆಯೂ ನಿಮ್ಮ ಮೇಲೆ ಏನಾದರೂ ಮಾಡಲು ಯೋಚಿಸಿದರೆ ಅಥವಾ ಮಾಡಿಸಿದರೆ ನೀವು ಈ ವಿಧಾನವನ್ನು ಮತ್ತೆ ಮಾಡಿಕೊಳ್ಳಿ. ನಿಮಗೆ ಜೀವನದಲ್ಲಿ ಕಷ್ಟಗಳು ಬಹಳ ಬರುತ್ತಿವೆ, ಸಮಸ್ಯೆಗಳು ದೂರವಾಗುತ್ತಿಲ್ಲ ಎಂದು ಅನಿಸಿದರೆ ಈ ವಿಧಾನ ಮಾಡಿ ನೋಡಿ. ನಿಮಗೆ ಯಾವಾಗಲೂ ಜೀವನದ ಕಷ್ಟಗಳು ಮತ್ತು ದುಃಖಗಳು ಒಮ್ಮೆಲೆ ಹೆಚ್ಚಾಗುತ್ತಿವೆ, ಒಮ್ಮೆಲೆ ಹಣ ನಷ್ಟವಾಗುತ್ತಿವೆ, ಸಾಲದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಎಂದು ಅನಿಸಿದಾಗೆಲ್ಲ ಈ ವಿಧಾನ ಮಾಡಿಕೊಳ್ಳಿ. ಉದಾಹರಣೆಗೆ ಪ್ರತಿ 2-3 ತಿಂಗಳಿಗೊಮ್ಮೆ ಅಥವಾ ಪ್ರತಿ ತಿಂಗಳಿಗೊಮ್ಮೆ ಮಾಡಬಹುದು. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಲ್ಲದಿದ್ದರೆ ಈ ವಿಧಾನವನ್ನು ಎಂದೂ ಮಾಡಬೇಡಿ. ನಿಮಗೆ ವೈರಿಗಳು ಬಹಳ ಕಾಡುತ್ತಿದ್ದಾರೆ, ವೈರಿಗಳು ಹಿಂದೆ ಬಿದ್ದಿದ್ದಾರೆ ಎಂದು ಅನಿಸಿದಾಗೆಲ್ಲ ಈ ವಿಧಾನ ಮಾಡಿ ಮತ್ತು ಅದರ ಚಮತ್ಕಾರವನ್ನು ರಾತ್ರಿಗೆ ನೋಡಿ. ತುಂಬಾ ಉತ್ತಮ ವಿಧಾನ. ವೈರಿಯ ಎಲ್ಲಾ ಗರ್ವವನ್ನು ಈ ವಿಧಾನ ಕಿತ್ತುಹಾಕುತ್ತದೆ, ಏಕೆಂದರೆ ಈ ವಿಧಾನವು ಅಂತಹದ್ದು. ವೈರಿಯು ನಿಮ್ಮನ್ನು ತಿರುಗಿ ನೋಡುವ ತಪ್ಪು ಕೂಡ ಮಾಡುವುದಿಲ್ಲ. ಈ ವಿಧಾನವನ್ನು ಯಾವುದೇ ವ್ಯಕ್ತಿ ಮಾಡಬಹುದು. ವಿಧಾನವನ್ನು ಯಾವಾಗ ಮಾಡಬೇಕು? ರಾತ್ರಿಯಲ್ಲೇ ಮಾಡಬೇಕು. ಬೆಳಗ್ಗೆಯೂ ಮಾಡಬಹುದು, ಆದರೆ ರಾತ್ರಿ ಮಾಡಿದರೆ ವಿಧಾನ ತಕ್ಷಣವೇ ಕೆಲಸ ಮಾಡುತ್ತದೆ. ಎಷ್ಟು ಬಾರಿ ಮಾಡಬೇಕು? 2-3 ಬಾರಿ ಮಾಡಿದರೆ ವೈರಿ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ದೂರವಾಗುತ್ತಾನೆ. ನೋಡಿ, ಇದನ್ನು ಸ್ತ್ರೀಯರು, ಪುರುಷರು ಯಾರು ಬೇಕಾದರೂ ಮಾಡಬಹುದು. ಈಗ ನಿಮಗೆ ಏನಾದರೂ ಕೇಳುವುದಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳಿ. ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬಾಲಾಜಿ ಮಹಾರಾಜರ ಜಯಕಾರ ಹಾಕಿ ಹೋಗಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಜೈ ಬಾಲಾಜಿ ಮಹಾರಾಜ ಎಂದು ಬರೆದು ಹೋಗಿ, ಏಕೆಂದರೆ ಅವರ ಕೃಪೆ ಯಾರಿಗೆ ಸಿಗುತ್ತದೆಯೋ ಅವರ ಮೇಲೆ ಎಂದೂ ಯಾವುದೇ ಸಂಕಟ ಬರುವುದಿಲ್ಲ. ಅವರ ಆಶೀರ್ವಾದದಿಂದಲೇ ಈ ವಿಧಾನ ನಿಮ್ಮವರೆಗೆ ತಲುಪುತ್ತಿದೆ. ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.